ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸಂಜೆ ಫ್ರೆಶ್ ಅಪ್ ಆಗಿ ರೆಡಿ ಆಗೋಷ್ಟಲ್ಲಿ ನೋಡಿ ನಮ್ಮ ಮೋಕ್ಷಿತ ನಿದ್ದೆನೇ ಮಾಡಕ್ ಹೋಗ್ತಿದ್ದಾಳೆ. ಅವಳಿಗೋಸ್ಕರ ಓಟ್ಸ್ ಪ್ರಿಪೇರ್ ಮಾಡ್ತೇನೆ, ರೆಸಿಪಿ ಹಂಗೆ ನೋಡ್ಸೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನೆನ್ಸಾಕಿದ್ದೀನಿ. ತುಂಬಾನೇ ಹೆಲ್ದಿಯಾಗಿರುತ್ತೆ. ಹಂಗೆ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡೋಣ ಅಂತ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮೀಶೋಲಿ ಸೀಡ್ಸ್ ಆರ್ಡರ್ ಮಾಡಿದ್ದೆ, ಹಿಂಗ್ ಬರುತ್ತೆ ಅನ್ಕೊಂಡೆ. ತುಂಬಾನೇ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಎಲ್ಲ ಕೂಡ. 390 rupeesಗೆ 4 ಪ್ಯಾಕೆಟ್ಸ್, ಒಂದು ಬಂದು 200 grams ಬರುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಣ ಮೋಕ್ಷಿತಗೋಸ್ಕರ ಅಂತ ಆರ್ಡರ್ ಮಾಡ್ಕೊಂಡೆ. ಬೇಕಾದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಿಮಗೆ ಟ್ಯಾಗ್ ಮಾಡಿ ಇಟ್ಟಿರ್ತೀನಿ. ಹಂಗೆ ಮೋಕ್ಷಿತಾಗೆ ನೀರೆಲ್ಲ ಕಾಯ್ದಿದ ತಕ್ಷಣ ಇಲ್ಲಿ 2.5 ಸ್ಪೂನ್ಸ್ ಹಾಕೊಂತ ಇದ್ದೀನಿ ಓಟ್ಸು. ಆಮೇಲೆ ಹಾಲು ಆ್ಯಡ್ ಮಾಡ್ಕೊತ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ಕೊಬೋದು. ಇದಕ್ಕೆ ನಾನು ಶುಗರ್ ಆ್ಯಡ್ ಮಾಡ್ಕೊತ ಇದ್ದೀನಿ 1 ಟೇಬಲ್ ಸ್ಪೂನು. ನೀವು ಬೇಕಂದ್ರೆ ಬೆಲ್ಲ, ಡೇಟ್ ಸಿರಪ್ ಆ ಥರ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಕೂಡ ಒಂದೊಂದು ಟೈಮ್ ಬೆಲ್ಲ ಆ್ಯಡ್ ಮಾಡ್ಕೊತೀನಿ. ಅದು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕುಕ್ ಆಗೋವರೆಗೂ ಕುಕ್ ಮಾಡ್ಕೊಬೇಕು. ಅದು ಕುಕ್ ಮಾಡೋಕೆ ಇಟ್ಬಿಟ್ಟು ಸುಬ್ಬುವರ್ಗೆ ಹೇಳ್ಬಿಟ್ಟು ನೋಡ್ಕೊಂತ ಹೇಳ್ಬಿಟ್ಟು ನಾನು ವಾಕಿಂಗ್ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. 2500 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಬರೋಷ್ಟರಲ್ಲಿ ನೋಡಿ ಈ ಥರ ರೆಡಿ ಆಗಿರುತ್ತೆ ಗಟ್ಟಿಗೆ. ಈ ಥರ ಆದರೆ ಪರ್ಫೆಕ್ಟ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮೋಕ್ಷಿತ ಫುಲ್ ಎಂಜಾಯ್ ಮಾಡ್ತಾ ತಿಂತಾಳೆ. ಅವಳ ಫೇವ್ರೇಟ್ ಇದು. ನೋಡಿ ಆ ಥರ ತಿಂತಿದ್ದಾಳೆ ಅಂತ ಹೇಳ್ಬಿಟ್ಟು ಎಮ್ಮಿ ಆಗಿದೆಯಂತೆ. ದಿನ ಒಂದೊತ್ತು ಮಾಡಿರ್ತೀನಿ. ಒಂದೊಂದ್ಸರಿ ಶುಗರ್ ಅವಾಯ್ಡ್ ಮಾಡಿಕೊಂಡು ಅದಕ್ಕೆ ಬೇರೆ ಏನಾದರೂ ಆ್ಯಡ್ ಮಾಡ್ಕೊಬೋದು. ಡಿನ್ನರ್ ಬಂದು ಚಪಾತಿ ಮಾಡ್ತಾ ಇದ್ದೀನಿ. ಇವತ್ತು ದೋಸೆ ಇಲ್ಲ. ಒಂದಿನ ರಾಗಿ ದೋಸೆ, ಒಂದಿನ ಚಪಾತಿ, ಒಂದಿನ ಕಾಳುಗಳ ದೋಸೆ ಆ ಥರ ಮಾಡ್ಕೋತೀನಿ ನಾನು ಡಿನ್ನರ್ಗೆ. ಇವತ್ತು ಬಂದು ಬೆಂಡೆಕಾಯಿ ಕರ್ರಿ ಮತ್ತು ದೋಸೆಗಳು ಎಲ್ಲ ರುಬ್ಬಿಟ್ಕೊಂಡು ಮತ್ತು ಚಪಾತಿ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಕರ್ರಿ ಸುಬ್ಬು ಅವ್ರಿಗೆ, ನನಗೆ ಚಿಕನ್ ಇತ್ತು ಮಾಡಿದ್ದು, ಅದನ್ನು ತಿಂತಾ ಇದ್ದೀನಿ. ಸ್ವಲ್ಪ ಸಲಾಡ್ ಇಟ್ಕೊಂಡಿದ್ದೀನಿ, ವೆಜಿಟೇಬಲ್ದು, ಕುಕುಂಬರು, ಆನಿಯನ್ಸು, ಇದೆಲ್ಲ ಕರೆಕ್ಟಾಗಿ ಪ್ರೋಟೀನು ಎಲ್ಲ ಫೈಬರ್ ಬರಬೇಕಂತ. ಮೋಕ್ಷಿತಾಗೆ ರೈಸು, ಗೀ ಮತ್ತು ಬೆಂಡೆಕಾಯಿ ಕರ್ರಿ ಅಷ್ಟೇ. ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ.